ನಮಸ್ಕಾರ ಸ್ನೇಹಿತರೆ, ಗ್ರೋ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಳ್. ನಾವು ಈ ವರ್ಷದ ಕೊನೆಯಲ್ಲಿದ್ದೀವಿ, ಇನ್ನೇನು ಹೊಸ ವರ್ಷ ಬಂದೇ ಬಿಡ್ತು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು 2026ಕ್ಕೆ ಬೆಸ್ಟ್ 4 ಸ್ಟಾಕ್ಸ್ನ ಬಗ್ಗೆ ಮಾತಾಡೋಣ. ಈ ಸ್ಟಾಕ್ಸ್ ಕಳೆದ ಕೆಲವು ವರ್ಷಗಳಲ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ತೋರಿಸಿದ್ದಾವೆ ಮತ್ತು ವ್ಯಾಲ್ಯುವೇಷನ್ ಪ್ಯಾರಾಮೀಟರ್ಸ್ ಕೂಡ ತುಂಬಾ ಚೆನ್ನಾಗಿದೆ, ಮ್ಯಾಚ್ ಆಗ್ತಾ ಇದೆ. ಸೊ ಹೊಸ ವರ್ಷಕ್ಕೆ ನೀವು ಬೆಸ್ಟ್ ಸ್ಟಾಕ್ಸನ್ನು ಹುಡುಕ್ತಾ ಇದ್ದರೆ ಈ ಸ್ಟಾಕ್ಸ್ನ ನೀವು ಖಂಡಿತ ಚೆಕ್ ಮಾಡ್ಬೋದು. ಆದರೆ ಇದು ರೆಕಮೆಂಡೇಷನ್ ಅಲ್ಲ, ನೀವು ಇನ್ವೆಸ್ಟ್ ಮಾಡೋ ಮುಂಚೆ ನಿಮ್ಮದೇ ಆದ ರಿಸರ್ಚನ್ನು ಮಾಡೋದು ತುಂಬಾ ಮುಖ್ಯ. ವಿಡಿಯೋಗೆ ಹೋಗೋ ಮುಂಚೆ ಇನ್ನೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡೋದನ್ನು ಮರಿಬೇಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಇವತ್ತು ನಾವು 3 ಕಂಪನಿಗಳನ್ನು ನೋಡೋಣ. ಈ ಪೈಕಿ ನಮ್ಮ ಮೊದಲ ಕಂಪನಿ, ಇದೊಂದು ಲೀಡಿಂಗ್ ಆಟೋ ಲೈಟಿಂಗ್ ಸಪ್ಲೈಯರ್. ROCE 25%ಗಿಂತ ಹೆಚ್ಚಿದೆ ಮತ್ತು ಇದರ ಬಿಸ್ನೆಸ್ ಶೀಟ್ ಆಲ್ಮೋಸ್ಟ್ ಡೆಟ್ ಫ್ರೀ ಆಗಿದೆ, ಅಂದರೆ ಸಾಲ ಮುಕ್ತವಾಗಿದೆ. ಇನ್ನು ಎರಡನೇ ಕಂಪನಿ ಒಂದು ಅಫೋರ್ಡೆಬಲ್ ಹೌಸಿಂಗ್ ಫಿನಾನ್ಸ್ ಪ್ಲೇಯರ್. ಇದು ಲೋ ಟಿಕೆಟ್ ಹೋಮ್ ಲೋನ್ಸ್, ಅಂದರೆ ಕಿರು ಸಾಲಗಳ ಮೇಲೆ ಫೋಕಸ್ ಮಾಡುತ್ತೆ ಮತ್ತು 4%ಗಿಂತ ಹೆಚ್ಚು ROA ಟಾರ್ಗೆಟ್ ಇಟ್ಕೊಂಡಿದೆ. ಮೂರನೇ ಕಂಪನಿ ಒಂದು ಹೈ ಮಾರ್ಜಿನ್ ಪ್ಲಾಟ್ಫಾರ್ಮ್ ಬಿಸ್ನೆಸ್. ಇದರ PE ರೇಷಿಯೋ ಬಂದು 44x ಇಂದ 28xಗೆ ಕಂಪ್ರೆಸ್ ಆಗಿದೆ. ಕೊನೆಯ ಕಂಪನಿ ಒಂದು ಹಾಸ್ಪಿಟಲ್ ಚೈನ್. ಇದು ಅದರ ಪಿಯರ್ಸ್ಗೆ ಕಂಪೇರ್ ಮಾಡಿದಾಗ ಲೋವರ್ ವ್ಯಾಲ್ಯೂಯೇಷನ್ ಮಲ್ಟಿಪಲ್ಸ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಹಾಗಾದರೆ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನಮ್ಮ ಮೊದಲ ಸ್ಟಾಕ್ FIEM ಇಂಡಸ್ಟ್ರೀಸ್. ಕಳೆದ 3 ವರ್ಷಗಳಲ್ಲಿ ಈ ಕಂಪನಿಯ ಸೇಲ್ಸ್ ಸುಮಾರು 1.5x ಬೆಳವಣಿಗೆ ಆಗಿದೆ ಮತ್ತು ನೆಟ್ ಪ್ರಾಫಿಟ್ ಸುಮಾರು 2.2x ಹೆಚ್ಚಾಗಿದೆ. ಈ ಪ್ರಾಫಿಟ್ ಗ್ರೋತ್ಗೆ ಮುಖ್ಯ ಕಾರಣ ಬಂದು ಫ್ಲ್ಯಾಟ್ ಟು ಪಾಸಿಟಿವ್ ಮಾರ್ಜಿನ್ ಎಕ್ಸ್ಪ್ಯಾನ್ಷನ್, ಅಂದರೆ ಮಾರ್ಜಿನ್ಸ್ 12%ನಿಂದ 13%ಗೆ ಇಂಪ್ರೂವ್ ಆಗಿದೆ. ಈ ಮಾರ್ಜಿನ್ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಕಡಿಮೆಯಾಗಿತ್ತು. ಇದೀಗ FIEMನ PS ಕಂಪ್ಯಾರಿಸನ್, ಅಂದರೆ ಪ್ರತಿಸ್ಪರ್ಧಿಗಳನ್ನು ಕಂಪೇರ್ ಮಾಡಿ ನೋಡೋಣ. FIEM ಇಂಡಸ್ಟ್ರೀಸ್ಗೆ ಕಳೆದ 3 ವರ್ಷಗಳಲ್ಲಿ ಸೇಲ್ಸ್ ಗ್ರೋತ್ 15% ಇದೆ. ಇದು ಯುನೋ ಮಿಂಡಾ 26% ಮತ್ತು ಲುಮೆಕ್ಸ್ ಆಟೋ 34%ಗಿಂತ ಕಮ್ಮಿ ಇದೆ. ಆದರೂ ಕೂಡ ಯುನೋ ಮಿಂಡಾ, ಲುಮೆಕ್ಸ್ ಮತ್ತು ವೊರಾಕ್ ಕಂಪನಿಗಳ 48ರಿಂದ 66x PE ಮತ್ತು 1.35ರಿಂದ 1.8x PEGನಲ್ಲಿ ಟ್ರೇಡ್ ಆಗ್ತಾ ಇದೆ. ಆದರೆ FIEM ಮಾತ್ರ 26.9x PE ಮತ್ತು ಕೇವಲ 0.9x PEG ಪ್ರೈಸ್ ಅರ್ನಿಂಗ್ ಟು ಗ್ರೋತ್ನಲ್ಲಿ ಟ್ರೇಡ್ ಆಗ್ತಾ ಇದೆ. ಇದರಿಂದ FIEMನ ವ್ಯಾಲ್ಯೂಯೇಷನ್ ರಿಲೇಟಿವ್ಲಿ ಅಟ್ರಾಕ್ಟಿವ್ ಆಗಿದೆ ಅನ್ನೋದು ಕ್ಲಿಯರ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ. ಇದೊಂದು ಭಾರತದ ಲೀಡಿಂಗ್ ಆಟೋಮೇಟಿವ್ ಲೈಟಿಂಗ್ ಮತ್ತು ಮಿರರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನೀಸ್ಗಳಲ್ಲಿ ಒಂದು. ಈ ಕಂಪನಿ ಹೆಡ್ ಲ್ಯಾಂಪ್ಸ್ಗಳನ್ನು, ಟೈಲ್ ಲ್ಯಾಂಪ್ಸ್ಗಳನ್ನು, ಇಂಡಿಕೇಟರ್ಸ್, ಫಾಗ್ ಲ್ಯಾಂಪ್ಸ್, ರೇರ್ ವ್ಯೂ ಮಿರರ್ಸ್ ಮತ್ತು ಪ್ಲಾಸ್ಟಿಕ್ ಮೋಲ್ಡೆಡ್ ಪಾರ್ಟ್ಸ್ಗಳನ್ನು ತಯಾರು ಮಾಡುತ್ತೆ. H1 FY26ನಲ್ಲಿ ಕಂಪನಿಯ ರೆವಿನ್ಯೂ ಮಿಕ್ಸ್ ಬಂದು 47.8% ಆಟೋಮೇಟಿವ್ LED ಲೈಟಿಂಗ್ನಿಂದ ಬಂದಿದ್ರೆ 27% ಟ್ರೆಡಿಷನಲ್ ಆಟೋಮೇಟಿವ್ ಲೈಟಿಂಗ್, 10.8% ರೇರ್ ವ್ಯೂ ಮಿರರ್ಸ್, 9% ಪ್ಲಾಸ್ಟಿಕ್ ಮೋಲ್ಡೆಡ್ ಪ್ರಾಡಕ್ಟ್ಗಳಿಂದ ಬಂದಿದೆ. ಈ ಕಂಪನಿಯ ಕ್ಲೈಂಟ್ ಬೇಸ್ನಲ್ಲಿ ಹೋಂಡಾ, TVS, ಟಾಟಾ ಮೋಟರ್ಸ್, ಮಹೀಂದ್ರಾರಂತಹ ಲೀಡಿಂಗ್ ಆಟೋಮೊಬೈಲ್ ಪ್ಲೇಯರ್ಸ್ಗಳಿದ್ದಾರೆ. ಇದೀಗ ರಿಸಲ್ಟ್ಸ್ ಅನಲೈಸ್ ಮಾಡೋಣ. Q2 FY26ನಲ್ಲಿ ಕಂಪನಿಯ ಸೇಲ್ಸ್ ಇಯರ್ ಆನ್ ಇಯರ್ 17% ಗ್ರೋ ಆಗಿ 715 ಕೋಟಿಗೆ ತಲುಪಿದೆ. ಇದಕ್ಕೆ ಮುಖ್ಯ ಕಾರಣ ಒಂದು TVS, ರಾಯಲ್ ಎನ್ಫೀಲ್ಡ್, ಯಮಹಾ ಮುಂತಾದ ಕೀ OEM ಕ್ಲೈಂಟ್ಸ್ನಿಂದ ಬಂದಂಥ ಸ್ಟ್ರಾಂಗ್ ಡಿಮಾಂಡ್. ಆಪರೇಟಿಂಗ್ ಪ್ರಾಫಿಟ್ ಬಂದು ಇಯರ್ ಆನ್ ಇಯರ್ 22% ಹೆಚ್ಚಾಗಿ 99 ಕೋಟಿ ಆಗಿದೆ. ಜೊತೆಗೆ ಮಾರ್ಜಿನ್ಸ್ 100 BPS ಹೆಚ್ಚಾಗಿ 14% ಎಕ್ಸ್ಪ್ಯಾಂಡ್ ಆಗಿದೆ. ಮ್ಯಾನೇಜ್ಮೆಂಟ್ನ ಪ್ರಕಾರ ಈ ಮಾರ್ಜಿನ್ ಇಂಪ್ರೂವ್ಮೆಂಟ್ಗೆ ಕಾರಣ LED ಲೈಟಿಂಗ್ ಪ್ರಾಡಕ್ಟ್ಗಳ ಹೈಯರ್ ಮಿಕ್ಸ್ ಮತ್ತು ಸೇಲ್ಸ್ ಹೆಚ್ಚಾಗಿದ್ದರಿಂದ ಬಂದಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ 14% ಆಪರೇಟಿಂಗ್ ಮಾರ್ಜಿನ್ ಮೇಂಟೈನ್ ಮಾಡಬಹುದು ಅನ್ನೋ ಕಾನ್ಫಿಡೆನ್ಸ್ ಮ್ಯಾನೇಜ್ಮೆಂಟ್ಗಿದೆ. ನೆಟ್ ಪ್ರಾಫಿಟ್ ಕೂಡ ಇಯರ್ ಆನ್ ಇಯರ್ 28% ಹೆಚ್ಚಾಗಿ 64 ಕೋಟಿ ಆಗಿದೆ. ನೆಟ್ ಮಾರ್ಜಿನ್ಸ್ ಬಂದು 8.2%ನಿಂದ 9%ಗೆ ಇಂಪ್ರೂವ್ ಆಗಿದೆ. ಇದೀಗ ಗ್ರೋತ್ ಔಟ್ಲುಕ್ನ ಬಗ್ಗೆ ಮಾತಾಡೋಣ. ಕಳೆದ 2 ವರ್ಷಗಳಲ್ಲಿ FIEM ತನ್ನ ಕ್ಯಾಪೆಕ್ಸ್ ಅನ್ನು FY23ನಲ್ಲಿ 54 ಕೋಟಿಯಿಂದ FY25ನಲ್ಲಿ 138 ಕೋಟಿಗೆ ಹೆಚ್ಚು ಮಾಡಿದೆ. ಇದು ಸುಮಾರು 37% CAGRನ ರಿಫ್ಲೆಕ್ಟ್ ಮಾಡ್ತಾ ಇದೆ. Q2 FY26ನಲ್ಲಿ ಮ್ಯಾನೇಜ್ಮೆಂಟ್ ಟೂ ವೀಲರ್ ಇಂಡಸ್ಟ್ರಿಗೆ FY27ನಲ್ಲಿ 15ರಿಂದ 20% ರೆವಿನ್ಯೂ ಗ್ರೋತ್ನ ಗೈಡೆನ್ಸ್ ಅನ್ನು ಕೊಟ್ಟಿದೆ. ಈ ಗ್ರೋತ್ಗೆ ಕಾರಣ ಏನು ಅಂದರೆ LED ಪಾರ್ಟ್ಸ್ ಹೆಚ್ಚಾಗೋದು, ನ್ಯೂ ಮಾಡೆಲ್ ಲಾಂಚಸ್, ಜೊತೆಗೆ EV OEM ಕ್ಲೈಂಟ್ ಆ್ಯಡ್ ಮಾಡೋದು. ಈಗ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟನ್ನು ನೋಡೋಣ. FY25ನಲ್ಲಿ ಕ್ಯಾಶ್ ಫ್ರಮ್ ಆಪರೇಷನ್ಸ್ CFO 73% ಹೆಚ್ಚಾಗಿ 233 ಕೋಟಿ ಆಗಿದೆ. ಆದರೆ ರಿಸೀವಬಲ್ಸ್ ಮತ್ತು ಇನ್ವೆಂಟರಿ ಕಾರಣದಿಂದಾಗಿ ಸ್ವಲ್ಪ ಪ್ರೆಷರ್ ಹೆಚ್ಚಾಗಿತ್ತು. CFO ಟು ನೆಟ್ ಪ್ರಾಫಿಟ್ ರೇಷಿಯೋ FY24ನಲ್ಲಿ 81% ಇದ್ದಿದ್ದು FY25ನಲ್ಲಿ 114% ಆಗಿದೆ. ಇದು ಬೆಟರ್ ಕ್ಯಾಶ್ ರಿಯಲೈಸೇಷನ್ ಅನ್ನು ಸೂಚಿಸ್ತಾ ಇದೆ. ಇನ್ನು H1 FY26ನಲ್ಲಿ ಈ ರೇಷಿಯೋ 78% ಆಗಿದೆ. ಈಗ ಶೇರ್ ಹೋಲ್ಡಿಂಗ್ನ ಬಗ್ಗೆ ಮಾತಾಡೋಣ. ಪ್ರಮೋಟರ್ಸ್ ತಮ್ಮ ಹೋಲ್ಡಿಂಗನ್ನು FY25ನಲ್ಲಿ 66
56.56%ಇಂದ 58.96%ಗೆ, ನಂತರ ಸೆಪ್ಟೆಂಬರ್ 25ರಲ್ಲಿ 54.51%ಗೆ ಕಮ್ಮಿ ಮಾಡಿದ್ದಾರೆ. ಇದೇ ಅವಧಿಯಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮತ್ತು ಡೊಮೆಸ್ಟಿಕ್ ಇನ್ವೆಸ್ಟರ್ಸ್ ಸ್ಟೇಕನ್ನು ಹೆಚ್ಚು ಮಾಡಿದ್ದಾರೆ. ಸೆಪ್ಟೆಂಬರ್ 18, 2025ರಲ್ಲಿ ಪ್ರಮೋಟರ್ಸ್ಗಳು ಓಪನ್ ಮಾರ್ಕೆಟ್ನಲ್ಲಿ ಸುಮಾರು 4.45% ಸ್ಟೇಕನ್ನು ಸೇಲ್ ಮಾಡಿದ್ದಾರೆ, ಅಂದರೆ ಮಾರಿದ್ದಾರೆ. ಇದ್ರೂ ಕೂಡ ಆನಂತರ ಸ್ಟಾಕ್ ತನ್ನ ಅಪ್ ಟ್ರೆಂಡ್ ಕಂಟಿನ್ಯೂ ಮಾಡಿದೆ. ಇದರಿಂದಾಗಿ ಮಾರ್ಕೆಟ್ ಇದನ್ನು ನೆಗೆಟಿವ್ ಆಗಿ ತೆಗೆದುಕೊಳ್ಳಿಲ್ಲ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಇದೀಗ ರಿಸ್ಕ್ ಮತ್ತು ಚಾಲೆಂಜಸ್ ಅನ್ನು ನೋಡೋಣ. FIEMನ ಬಿಸ್ನೆಸ್ ತುಂಬ ಕಾನ್ಸಂಟ್ರೇಟೆಡ್ ಆಗಿದೆ. H1 FY26ನಲ್ಲಿ ಟಾಪ್ 3 ಕ್ಲೈಂಟ್ಸ್ ಅಂದರೆ TVS, ಹೋಂಡಾ, ಯಮಹಾ ಸೇರಿ ಕಂಪನಿಯ ರೆವಿನ್ಯೂನಲ್ಲಿ ಸುಮಾರು 72% ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಯಾವುದಾದ್ರೂ ಮೇಜರ್ OEM ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಆರ್ಡರ್ಸನ್ನು ಕಮ್ಮಿ ಮಾಡಿದ್ರೆ, ಸಪ್ಲೈಯರ್ ಚೇಂಜ್ ಆದರೆ ಅಥವಾ ಬ್ಯಾಕ್ವರ್ಡ್ ಇಂಟಿಗ್ರೇಷನ್ ಮಾಡಿದ್ರೆ ಅದು ಕಂಪನಿಯ ರೆವಿನ್ಯೂ ಮೇಲೆ ಡೈರೆಕ್ಟ್ ಇಂಪ್ಯಾಕ್ಟ್ ಆಗುತ್ತೆ. ಮತ್ತೊಂದು ವಿಷಯ ಏನು ಅಂದರೆ, ಕಂಪನಿಯ ಡಿಮಾಂಡ್ ಆಲ್ಮೋಸ್ಟ್ ಆಟೋ ಸೇಲ್ಸ್ನ ಮೇಲೆ ಡಿಪೆಂಡ್ ಆಗಿದೆ. ಹಾಗಾಗಿ ಆಟೋ ಸೈಕಲ್ ಡೌನ್ ಟರ್ನ್ ಬಂದರೆ ಟಾಪ್ ಲೈನ್ ಗ್ರೋತ್ ಚಾಲೆಂಜಿಂಗ್ ಆಗಬಹುದು. ಇದು ನಮ್ಮ ಮೊದಲ ಸ್ಟಾಕ್ನ ಬಗ್ಗೆ. ನಮ್ಮ ಮುಂದಿನ ಸ್ಟಾಕ್ ಆಧಾರ್ ಹೌಸಿಂಗ್ ಫಿನಾನ್ಸ್. FY22ನಿಂದ FY25ನ ಮಧ್ಯದಲ್ಲಿ ಕಂಪನಿಯ ರೆವಿನ್ಯೂ ಸುಮಾರು 1.8x ಬೆಳವಣಿಗೆ ಆಗಿದೆ, ಅಂದರೆ 1.8 ಪಟ್ಟು ಬೆಳವಣಿಗೆ ಆಗಿದೆ. ಫಿನಾನ್ಸಿಂಗ್ ಪ್ರಾಫಿಟ್ 2.1 ಪಟ್ಟು ಜಂಪ್ ಆಗಿದೆ. ಎಂಪ್ಲಾಯಿ ಕಾಸ್ಟ್ ನಿಧಾನವಾಗಿ ಕಮ್ಮಿ ಆಗಿದೆ. ಇದರಿಂದಾಗಿ ಫಿನಾನ್ಸಿಂಗ್ ಮಾರ್ಜಿನ್ಗೆ ಪಾಸಿಟಿವ್ ಇಂಪ್ಯಾಕ್ಟ್ ಬಂದು ಅದು ಸುಮಾರು 400 BPS ಎಕ್ಸ್ಪ್ಯಾಂಡ್ ಆಗಿದೆ. ನೆಟ್ ಪ್ರಾಫಿಟ್ ಕೂಡ ಆಲ್ಮೋಸ್ಟ್ ಡಬಲ್ ಆಗಿದೆ. ಇದರಿಂದಾಗಿ ಕಂಪನಿಯ ಸ್ಕೇಲ್ ಹೆಚ್ಚಾದಂತೆ ಪ್ರಾಫಿಟಬಿಲಿಟಿ ಕೂಡ ಸ್ಟೆಡಿಲಿ ಇಂಪ್ರೂವ್ ಆಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಈ ಕಂಪನಿಯ ಅಫೋರ್ಡೆಬಲ್ ಹೋಮ್ ಲೋನ್ಸನ್ನು EWS ಅಂದರೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು LIG ಲೋ ಇನ್ಕಮ್ ಗ್ರೂಪ್ ಕಸ್ಟಮರ್ಸ್ಗಳಿಗೆ ಕೊಡ್ತಾ ಇದೆ. FY25ನ ವೇಳೆಗೆ 55% ಲೋನ್ಸನ್ನು ಸ್ಯಾಲರಿಡ್ ಎಂಪ್ಲಾಯೀಸ್ ತೆಗೆದುಕೊಂಡಿದ್ದಾರೆ. ಆಧಾರ್ ಹೌಸಿಂಗ್ನ ಲೋನ್ ಬುಕ್ ಮಿಕ್ಸ್ ನೋಡಿದ್ರೆ 73% ಹೋಮ್ ಲೋನ್ಸ್, 27% ಮೈಕ್ರೋ LAP ಅಂದರೆ ಲೋನ್ ಅಗೇನ್ಸ್ಟ್ ಪ್ರಾಪರ್ಟಿ ಇದೆ. Q2 FY26ನ ವೇಳೆಗೆ ಕಂಪನಿ 22 ರಾಜ್ಯಗಳಲ್ಲಿ 611 ಬ್ರಾಂಚ್ಗಳನ್ನು ಹೊಂದಿತ್ತು ಮತ್ತು 3.15 ಲಕ್ಷ ಆಕ್ಟಿವ್ ಕಸ್ಟಮರ್ಸ್ ಇದ್ದರು. ಕಂಪನಿಯ ಪ್ರಾಥಮಿಕವಾಗಿ ಟೈರ್ 4 ಮತ್ತು ಟೈರ್ 5 ಸಿಟಿಗಳಲ್ಲಿ ಡೀಪರ್ ಮಾರ್ಕೆಟ್ನ ಆಪರೇಟ್ ಮಾಡ್ತಾ ಇದೆ. ಇದೀಗ ಕಂಪನಿಯ ಕೆಲವು ಕೀ ಮ್ಯಾಟ್ರಿಕ್ಸ್ ಅನ್ನು ನೋಡೋಣ. AUM ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್. ಕಂಪನಿ ನೀಡಿದಂಥ ಟೋಟಲ್ ಲೋನ್ಸ್ನ ಸೈಜ್ H1 FY26ನಲ್ಲಿ ಇಯರ್ ಆನ್ ಇಯರ್ 21% ಬೆಳವಣಿಗೆ ಕಂಡಿದೆ. ಡಿಸ್ಪರ್ಸ್ಮೆಂಟ್ಸ್ ಪೀರಿಯಡ್ನಲ್ಲಿ ಕಸ್ಟಮರ್ಸ್ಗೆ ಹೊಸ ಲೋನ್ಸ್ ರಿಲೀಸ್ ಮಾಡಿದ ಅಮೌಂಟ್ H1 FY26ನಲ್ಲಿ ಇಯರ್ ಆನ್ ಇಯರ್ 16% ಬೆಳವಣಿಗೆ ಕಂಡಿದೆ. AUM ವರ್ಸಸ್ ಡಿಸ್ಪರ್ಸ್ಮೆಂಟ್ ಗ್ರೋತ್ ನೋಡಿದ್ರೆ FY24ನಲ್ಲಿ AUM ಗ್ರೋತ್ 23% ಇತ್ತು. FY25 ಮತ್ತು H1 FY26ನಲ್ಲಿ AUM ಬಂದು 21%ಗೆ ಗ್ರೋ ಆಗಿದೆ. ಡಿಸ್ಬರ್ಸ್ಮೆಂಟ್ ಬಂದು FY24ನಲ್ಲಿ 20% ಇತ್ತು. H1 FY26ನಲ್ಲಿ 16%, ಅಂದರೆ 4 PPT ಡಿಕ್ಲೈನ್ ಆಗಿದೆ. ಈಗ AUM ವರ್ಸಸ್ ಡಿಸ್ಬರ್ಸ್ಮೆಂಟ್ ಗ್ರೋತ್ ಗ್ಯಾಪನ್ನು ನೋಡಿದ್ರೆ FY24ನಲ್ಲಿ 3%, FY25 ಮತ್ತು H1 FY26ನಲ್ಲಿ 5% ಗ್ಯಾಪ್ ಇದೆ. ಮ್ಯಾನೇಜ್ಮೆಂಟ್ ಏನು ಹೇಳ್ತಾ ಇದೆ ಅಂದರೆ Q2 FY26ನಲ್ಲಿ ಸಿಗ್ನಿಫಿಕೆಂಟ್ಲಿ ಸ್ಲೋ ಆಗಿದೆ. ಕಾರಣಗಳು ಏನು ಅಂದರೆ ಲಾಂಗ್ ಮಾನ್ಸೂನ್ ಮುಖ್ಯವಾದಂಥ ಕಾರಣ. ನೆಟ್ ಇಂಟ್ರೆಸ್ಟ್ ಮಾರ್ಜಿನ್ NIM ಅಂದರೆ ಲೋನ್ಸ್ ಮೇಲೆ ಕಂಪನಿ ಗಳಿಸಿರುವಂಥ ಮಾರ್ಜಿನ್ Q2 FY25ನಲ್ಲಿ ಮತ್ತು Q2 FY26 ಎರಡರಲ್ಲಿಯೂ ಕೂಡ 5.9% ಸ್ಟೇಬಲ್ ಆಗಿತ್ತು. ಈಲ್ಡ್ ಸ್ವಲ್ಪ ಕಮ್ಮಿ ಆದರೂ ಕೂಡ ಚೀಪರ್ ಫಂಡಿಂಗ್ ಇದ್ದಿದ್ದರಿಂದ ಓವರಾಲ್ ಮಾರ್ಜಿನ್ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಿಲ್ಲ. ಗ್ರಾಸ್ NPA ಅಂದರೆ 90 ದಿನಗಳವರೆಗೆ ಓವರ್ ಡ್ಯೂ ಲೋನ್ಸ್ Q2 FY26ನಲ್ಲಿ 1.4%, ಪ್ರೀವಿಯಸ್ ಇಯರ್ಗೆ ಅಂದರೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 10 BPS ಮಾತ್ರ ಹೆಚ್ಚಾಗಿದೆ. ನೆಟ್ NPA ಕೂಡ ಇಯರ್ ಆನ್ ಇಯರ್ 10 BPS ಹೆಚ್ಚಾಗಿದೆ. ಈ NPA ಗ್ರೋತ್ ಮುಖ್ಯವಾಗಿ ಕೆಲವು ಓವರ್ ಡ್ಯೂ ಲೋನ್ಸನ್ನು ಸ್ಟೇಜ್ 2ನಿಂದ ಸ್ಟೇಜ್ 3ಗೆ ರೀಕ್ಲಾಸಿಫೈ ಮಾಡಿರೋದ್ರಿಂದ ಆಗಿದೆ. ಕೆಲ ಲೋನ್ಸ್ ಮಾತ್ರ ಹೈಯರ್ ರಿಸ್ಕ್ ಬಕೆಟ್ಗೆ ಹೋಗಿದೆ. ಈಗ ಕಂಪನಿಯ ಫಿನಾನ್ಷಿಯಲ್ಸ್ ಅನ್ನು ನೋಡೋಣ. ಕಂಪನಿಯ ರೆವಿನ್ಯೂ ಇಯರ್ ಆನ್ ಇಯರ್ 17% ಹೆಚ್ಚಾಗಿ 897 ಕೋಟಿ ಆಗಿದೆ. ಮುಖ್ಯವಾಗಿ AUM 21% ಎಕ್ಸ್ಪ್ಯಾನ್ಷನ್ನಿಂದ ಈ ಗ್ರೋತ್ ಬಂದಿದೆ. ಫಿನಾನ್ಸ್ ಕಾಸ್ಟ್ ಕೂಡ ಇಯರ್ ಆನ್ ಇಯರ್ 20% ಹೆಚ್ಚಾಗಿದೆ. ಇದರಿಂದಾಗಿ ಕಂಪನಿಯ ಬಾರೋವಿಂಗ್ಸ್ 21% ಹೆಚ್ಚಿರೋದು ತಿಳಿಯುತ್ತೆ. ಮ್ಯಾನೇಜ್ಮೆಂಟ್ನ ಪ್ರಕಾರ ಕಾಸ್ಟ್ ಆಫ್ ಫಂಡ್ಸ್ Q2 ಎಕ್ಸಿಟ್ನಲ್ಲಿ 7.9%ಗೆ ಸಾಫ್ಟನ್ ಆಗಿದೆ. ಇನ್ನು ಫಿನಾನ್ಸಿಂಗ್ ಪ್ರಾಫಿಟ್ 16% ಬೆಳವಣಿಗೆ ಕಂಡಿದ್ದು ಸ್ಪ್ರೆಡ್ Q2 FY26ನಲ್ಲಿ 5.9%, Q1ಗೆ ಹೋಲಿಸಿದ್ರೆ 10 BPS ಇಂಪ್ರೂವ್ಮೆಂಟ್ ಆಗಿದೆ, ಮುಖ್ಯವಾಗಿ ಲೋವರ್ ಕಾಸ್ಟ್ ಆಫ್ ಫಂಡಿಂಗ್ನ ಕಾರಣದಿಂದಾಗಿ. ಈಗ ಮ್ಯಾನೇಜ್ಮೆಂಟ್ನ ನಿರೀಕ್ಷೆ ಏನು ಅಂದರೆ ಫುಲ್ ಇಯರ್ ಸ್ಪ್ರೆಡ್ ಸುಮಾರು 5.8% ಮೇಂಟೈನ್ ಆಗುತ್ತೆ ಅಂತ. ಮುಖ್ಯವಾಗಿ 20 ಹೊಸ ಬ್ರಾಂಚನ್ನು ಸೇರಿಸಿರೋದ್ರಿಂದ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಇಯರ್ ಆನ್ ಇಯರ್ 16% ಹೆಚ್ಚಾಗಿದೆ. ರೆವಿನ್ಯೂ ಗ್ರೋತ್ಗಿಂತ ಸ್ವಲ್ಪ ಇದು ಕಮ್ಮಿ ಇದೆ.
ಕಾಸ್ಟ್ ಟು ಇನ್ಕಮ್ ರೇಷಿಯೋ 30 BPS ಕಮ್ಮಿ ಆಗಿದ್ದು ಬೆಟರ್ ಎಫಿಷಿಯನ್ಸಿಯನ್ನು ಸೂಚಿಸುತ್ತೆ. ನೆಟ್ ಪ್ರಾಫಿಟ್ ಇಯರ್ ಆನ್ ಇಯರ್ 17% ಹೆಚ್ಚಾಗಿದೆ. ಇದಕ್ಕೆ ಪ್ರಮುಖ ಕಾರಣ ಬಂದು 8 ಕೋಟಿ ರಿಕವರೀಸ್ ಹಳೆಯ ರೈಟ್ ಆಫ್ ಪೋರ್ಟ್ಫೋಲಿಯೋನಿಂದ ಬಂದಿದೆ. ಬಾಟಮ್ ಲೈನ್ ಬೂಸ್ಟ್ ಮಾಡ್ತಾ ಇದೆ. ಈಗ ಕಂಪ್ನಿಯ ಗ್ರೋತ್ ಔಟ್ಲುಕ್ ಅನ್ನು ನೋಡೋದಾದ್ರೆ ಮ್ಯಾನೇಜ್ಮೆಂಟ್ ಪ್ರಕಾರ AUM ಗ್ರೋತ್ H1 FY26 ನಲ್ಲಿ ಮೊಮೆಂಟಮ್ ಸ್ಟ್ರಾಂಗ್ ಆಗಿತ್ತು. ಹಿಸ್ಟಾರಿಕಲ್ ಪ್ಯಾಟರ್ನ್ ಪ್ರಕಾರ H2 ಇದನ್ನ ಫಾಸ್ಟರ್ ಮಾಡಿಸುತ್ತೆ. ಸುಮಾರು 60% ಬಿಸ್ನೆಸ್ ಟಿಪಿಕಲಿ ಸೆಕೆಂಡ್ ಹಾಫ್ನಲ್ಲಿ ಬಂದಿರೋ ಕಾರಣದಿಂದಾಗಿ. ಈಗ ಪ್ರಾಫಿಟಬಿಲಿಟಿಯನ್ನು ಗಮನಿಸೋದಾದರೆ ROA 4.2ರಿಂದ 4.3% ಮೇಂಟೈನ್ ಮಾಡೋದಕ್ಕೆ ಕಂಪ್ನಿ ಏಮ್ ಇಟ್ಕೊಂಡಿದೆ. ಅಂದರೆ ಅಸೆಟ್ನಿಂದ ಎಷ್ಟು ಪ್ರಾಫಿಟ್ ಬರುತ್ತೆ ಅನ್ನೋದು ಕ್ರೆಡಿಟ್ ಕಾಸ್ಟ್ ಫುಲ್ ಇಯರ್ 25ರಿಂದ 27 BPSನಲ್ಲಿ ಅಂಡರ್ ಕಂಟ್ರೋಲ್ ಇರಿಸೋದಕ್ಕೂ ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ. ಈಗ ಮಾರ್ಕೆಟ್ ಫೋಕಸನ್ನು ನೋಡೋದಾದರೆ ಕಂಪನಿ ಅರ್ಬನ್ ಮತ್ತು ಎಮರ್ಜಿಂಗ್ ಮಾರ್ಕೆಟ್ಸ್ನಲ್ಲಿ 50-50 ಮಿಕ್ಸ್ ಅಚೀವ್ ಮಾಡೋದಕ್ಕೆ ಫೋಕಸ್ ಮಾಡಿದೆ. ಎಮರ್ಜಿಂಗ್ ಮಾರ್ಕೆಟ್ಸ್ ಟೈರ್ 4, ಟೈರ್ 5 ಸಿಟೀಸ್, ಟೌನ್ಸ್ ಹೆಚ್ಚಾಗಿ ಈಲ್ಡ್ ಆಫರ್ ಮಾಡ್ತಾ ಇದೆ. ಬ್ರಾಂಚ್ ಎಕ್ಸ್ಪ್ಯಾನ್ಷನನ್ನು ಗಮನಿಸಿದ್ರೆ ಮುಂದಿನ 3 ವರ್ಷಗಳಲ್ಲಿ ಪ್ರತಿ ವರ್ಷ 50ರಿಂದ 60 ಬ್ರಾಂಚಸನ್ನು ಆ್ಯಡ್ ಮಾಡೋ ಟಾರ್ಗೆಟನ್ನು ಇಟ್ಕೊಂಡಿದೆ. FY28ನ ಒಳಗೆ 750 ಬ್ರಾಂಚಸ್ಗೆ ಎಕ್ಸ್ಪ್ಯಾಂಡ್ ಮಾಡುವಂಥ ಪ್ಲ್ಯಾನ್ ಅವರದ್ದಾಗಿದೆ. ಇನ್ನು ಕೀ ರಿಸ್ಕ್ ಏನು ಅಂತ ನೋಡಿದ್ರೆ ಆಧಾರ್ ಹೌಸಿಂಗ್ ಲೋನ್ ಬುಕ್ನಲ್ಲಿ 44% ಸೆಲ್ಫ್ ಎಂಪ್ಲಾಯ್ಡ್ ಮತ್ತು ಲಾಸ್ಟ್ಲಿ ಇನ್ಫಾರ್ಮಲ್ ಇನ್ಕಮ್ ಬಾರೋವರ್ಸ್ ಅಂದರೆ ಅಸಂಘಟಿತ ಸಾಲದಾರರಿದ್ದಾರೆ. ಅವರ ಇನ್ಕಮ್ಗೆ ಗ್ಯಾರಂಟಿ ಇರೋದಿಲ್ಲ, ಹಾಗಾಗಿ ವೊಲ್ಯಾಟಿಲಿಟಿ ಇದೆ. ಜೊತೆಗೆ ಒಂದು ವೇಳೆ ಎಕನಾಮಿಕ್ ಸ್ಲೋ ಡೌನ್ ಬಂದರೆ ರೀಪೇಮೆಂಟ್ ಎಬಿಲಿಟಿ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ಬೋದು. ಇದು ನಮ್ಮ ಎರಡನೇ ಸ್ಟಾಕ್ನ ಬಗ್ಗೆ. ಈಗ ನಮ್ಮ ಮೂರನೇ ಸ್ಟಾಕ್ ಇಂಡಿಯನ್ ಎನರ್ಜಿ ಎಕ್ಸ್ಚೇಂಜ್ IEX ಸ್ಟಾಕ್ ಸುಮಾರು 208ರಿಂದ 210 ರೂಪಾಯಿಗೆ ಟ್ರೇಡ್ ಆಗ್ತಾ ಇತ್ತು. ಆದರೆ CERC ಸೆಂಟ್ರಲ್ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್ ಮಾರ್ಕೆಟ್ ಕಪ್ಲಿಂಗ್ ಘೋಷಿಸಿದ ತಕ್ಷಣ ಸ್ಟಾಕ್ ಸುಮಾರು 30% ಕರೆಕ್ಷನ್ ಆಯಿತು. ಮಾರ್ಕೆಟ್ ಕಪ್ಲಿಂಗ್ ಅಂದರೆ ಎಲ್ಲ ಪವರ್ ಎಕ್ಸ್ಚೇಂಜ್ ಆರ್ಡರ್ಸ್ ಒಂದೇ ಕಡೆ ಕನ್ಸಾಲಿಡೇಟ್ ಆಗ್ತವೆ ಮತ್ತು ಪೂರ್ತಿ ದೇಶಕ್ಕೆ ಸಿಂಗಲ್ ಪ್ರೈಸ್ ಸೃಷ್ಟಿ ಮಾಡೋದು. ಇದರಿಂದಾಗಿ IEX ಮೊನೋಪೊಲಿ ಪ್ರೈಸ್ ಏಕಸ್ವಾಮ್ಯದ ಬೆಲೆ ಡಿಸ್ಕವರಿಯಲ್ಲಿ ಕಮ್ಮಿ ಆಗಬಹುದು ಮತ್ತು ಕಾಂಪಿಟೇಟರ್ಸ್ಗಳು ನ್ಯಾಯಯುತ ಚೇಂಜನ್ನು ಪಡಿಬಹುದು. ಕಳೆದ 3 ವರ್ಷಗಳಲ್ಲಿ ಸೇಲ್ಸ್ ಸುಮಾರು 1.25x ಹೆಚ್ಚಾಗಿದೆ. ಆದರೆ ಎಕ್ಸ್ಪೆನ್ಸಸ್ 1.33x ಹೆಚ್ಚಿದ್ದು ಸೇಲ್ಸ್ ಗ್ರೋತ್ಗೆ ಹೋಲಿಸಿದ್ರೆ ಇದು ಹೆಚ್ಚಾಗಿದೆ. ಈಗ ಆಪರೇಟಿಂಗ್ ಮಾರ್ಜಿನ್ ಸುಮಾರು 100 BPS ಕುಸಿದಿದೆ, ಮುಖ್ಯವಾಗಿ ಇತರ ಖರ್ಚುಗಳ ಏರಿಕೆ ಕಾರಣದಿಂದಾಗಿ. ಹೈಯರ್ ಅದರ್ ಇನ್ಕಮ್ ಕಾರಣದಿಂದ ಪ್ರಾಫಿಟ್ 1.37x ಅಂದರೆ 1.37 ಪಟ್ಟು ಹೆಚ್ಚಾಗಿದೆ. ಇದೇ ಸಮಯದಲ್ಲಿ ಫಂಡ್ ಹೌಸಸ್ ಕಂಪ್ನಿನಲ್ಲಿ ಪೊಸಿಷನ್ಸನ್ನು ಹೆಚ್ಚು ಮಾಡಿದ್ದಾವೆ. ಪರಾಗ್ ಪರಿಕ್ 4%, ICICI ಪ್ರೊಡೆನ್ಷಿಯಲ್ಸ್ 1.6% ಹೆಚ್ಚು ಮಾಡಿದೆ. ಈಗ ವ್ಯಾಲ್ಯೂಯೇಷನನ್ನು ನೋಡೋದಾದರೆ ಜುಲೈ 2025ಕ್ಕೆ 44x PE ಇತ್ತು. ಮಾರ್ಕೆಟ್ ಕಪ್ಲಿಂಗ್ನ ನಂತರದಲ್ಲಿ ವ್ಯಾಲ್ಯೂಯೇಷನ್ ಕಂಪ್ರೆಸ್ ಆಗಿ 28x PE ಆಗಿದೆ. ಇದು ಕರೆಂಟ್ PE ಮೀಡಿಯನ್ ಕೆಳಗಿದೆ. ಆದರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಪಾಯಿಂಟನ್ನು ಗಮನಿಸಬೇಕು. ಮಾರ್ಕೆಟ್ ಕಪ್ಲಿಂಗ್ ಇನ್ನೂ ಕೂಡ ಇಂಪ್ಲಿಮೆಂಟ್ ಆಗಿಲ್ಲ. ಪ್ರೊಸೆಸ್ ತುಂಬ ಟೈಮ್ ತಗೊಳ್ಬೋದು. IEX ಕಲೆಕ್ಟಿವ್ಸ್ನಲ್ಲಿ H1 FY26ನಲ್ಲಿ 78% ಶೇರ್ನ ಜೊತೆಗೆ ಡಾಮಿನೆಂಟ್ ಪ್ಲೇಯರ್ ಆಗಿಯೇ ಉಳಿಯುತ್ತೆ. ಹೀಗಾಗಿ ಪ್ರಶ್ನೆ ಏನು ಅಂದರೆ ಈ ರೆಗ್ಯುಲೇಷನ್ ಕಂಪನಿಯ ಬಿಸ್ನೆಸ್ಗೆ ಹೇಗೆ ಎಫೆಕ್ಟ್ ಮಾಡ್ಬೋದು? ರೆವಿನ್ಯೂ ಮಾಡೆಲ್ ಚೇಂಜ್ ಮಾಡ್ಬೋದಾ? ಫ್ಯೂಚರ್ ಔಟ್ಲುಕ್ ಹೇಗಿರುತ್ತೆ? ಇವೆಲ್ಲವೂ ಕೂಡ ಪ್ರಶ್ನೆಗಳು. ಮೊದಲು IEX ಏನು ಅನ್ನೋದನ್ನು ತಿಳಿಯೋಣ. ಇದು ಒಂದು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮ್. ಇಲ್ಲಿ ಎಲೆಕ್ಟ್ರಿಸಿಟಿನ ಫಿಸಿಕಲ್ ಆಗಿ ಡೆಲಿವರಿ ಮಾಡಲಾಗತ್ತೆ. ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ಸ್ ನೋಡೋದಾದರೆ DAM ಡೇ ಅಹೆಡ್ ಮಾರ್ಕೆಟ್. IEXನ ಲಾರ್ಜೆಸ್ಟ್ ಹಿಸ್ಟಾರಿಕಲ್ ಸೆಗ್ಮೆಂಟ್ ನೆಕ್ಸ್ಟ್ ಡೇ ಎಲೆಕ್ಟ್ರಿಸಿಟಿ ಬೈ ಸೆಲ್ ಆಗುತ್ತೆ. ಟೋಟಲ್ ವಾಲ್ಯೂಮ್ಗೆ 35% ಇದೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. ಸಬ್ಸಿಡರೀಸ್ IGX ಇಂಡಿಯನ್ ಗ್ಯಾಸ್ ಎಕ್ಸ್ಚೇಂಜ್, ಭಾರತದ ಫಿಸಿಕಲ್ ಗ್ಯಾಸ್ ಟ್ರೇಡಿಂಗ್ ಎಕ್ಸ್ಚೇಂಜ್. Q2 FY26ನಲ್ಲಿ 37% ವಾಲ್ಯೂಮ್ ಗ್ರೋತ್, 57% ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಜಂಪ್ ಆಗಿದೆ. ICX ಇಂಟರ್ನ್ಯಾಷನಲ್ ಕಾರ್ಬನ್ ಎಕ್ಸ್ಚೇಂಜ್ ಭಾರತದ IREC ಇಶ್ಯೂವರ್ ಇದು Q2 FY26ನಲ್ಲಿ 3.8 ಮಿಲಿಯನ್ ಸರ್ಟಿಫಿಕೇಟ್ಸ್ ಇಶ್ಯೂ ಆಗಿದೆ. ಕಂಪನಿಯ ಫಿನಾನ್ಷಿಯಲ್ಸನ್ನು ನೋಡೋದಾದರೆ Q2 FY25ನಲ್ಲಿ ರೆವಿನ್ಯೂ ಬಂದು 139 ಕೋಟಿ ಇದ್ದಿದ್ದು Q2 FY26ನಲ್ಲಿ ರೆವಿನ್ಯೂ 152 ಕೋಟಿ ಅಂದರೆ 9% ಗ್ರೋತ್ ಆಗಿದೆ. ರೆವಿನ್ಯೂ ಗ್ರೋತ್ ಪ್ರಾಥಮಿಕವಾಗಿ ಎಲೆಕ್ಟ್ರಿಸಿಟಿ ವಾಲ್ಯೂಮ್ಸ್ 16% ಗ್ರೋತ್ನಿಂದಾಗಿ ಬಂದಿದೆ. ಆದರೆ REC ಟ್ರೇಡಿಂಗ್ ಕಮ್ಮಿ ಆಗಿದ್ದು ಮತ್ತು REC ಫೀ 40 ರೂಪಾಯಿಂದ 20 ರೂಪಾಯಿ ಆಗಿದ್ದು ವಾಲ್ಯೂಮ್ ಗ್ರೋತ್ ಸಂಪೂರ್ಣವಾಗಿ ಪ್ರಾಫಿಟ್ ರೆವಿನ್ಯೂನಲ್ಲಿ ರಿಫ್ಲೆಕ್ಟ್ ಆಗ್ತಾ ಇಲ್ಲ. ಇನ್ನು ಆಪರೇಟಿಂಗ್ ಮಾರ್ಜಿನ್ಸ್ 100 BPS ಹೆಚ್ಚಾಗಿದೆ. ನೆಟ್ ಪ್ರಾಫಿಟ್ ಮಾರ್ಜಿನ್ ಬಂದು 400 BPS ಜಂಪ್ ಆಗಿದೆ. ಟ್ಯಾಕ್ಸ್ ರೇಟ್ ಬಂದು 200 BPS ಕಮ್ಮಿಯಾಗಿ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 15% ಹೆಚ್ಚಾಗಿದೆ. ಮಾರ್ಕೆಟ್ ಕಪ್ಲಿಂಗ್ನ ಬಗ್ಗೆ ಮ್ಯಾನೇಜ್ಮೆಂಟ್ ಹೇಳೋದು ಏನು ಅಂದರೆ ಜನವರಿ 2026ಕ್ಕೆ ಕಪ್ಲಿಂಗ್ ಇಂಪ್ಲಿಮೆಂಟ್ ಆಗೋ ಸಾಧ್ಯತೆ ಇಲ್ಲ. ಯಾಕೆಂದರೆ ಕಾಮನ್ ಸಾಫ್ಟ್ವೇರ್, ಗ್ರಿಡ್ ಇಂಡಿಯಾ ಕನ್ಸಲ್ಟೇಷನ್ಸ್, ನ್ಯೂ ಸೆಟಲ್ಮೆಂಟ್ ಪ್ರೊಸೆಸಸ್ ಮುಂತಾದಂಥ ಮೇಜರ್ ಸ್ಟೆಪ್ಸ್ ಯಾವುದು ಕೂಡ ಗ್ರೌಂಡಲ್ಲಿ ಇನ್ನೂ ಆಗ್ತಾ ಇಲ್ಲ. ಕಾಂಪಿಟೇಟರ್ಸ್ ಏನು ಹೇಳ್ತಾರೆ? IEXನ ಸ್ಟ್ರಾಂಗ್ ಟೆಕ್ನಾಲಜಿ, ಕಸ್ಟಮರ್ ಸಪೋರ್ಟ್, ಡೇಟಾ ಅನಾಲಿಟಿಕ್ಸ್, 17 ವರ್ಷಗಳ ನಂಬಿಕೆ, ಟ್ರಸ್ಟ್
ಝೀರೋ ಗ್ಲಿಚ್ ಪ್ಲಾಟ್ಫಾರ್ಮ್ಗಿದೆ. ಹಾಗಾಗಿ 95% ಮಾರ್ಕೆಟ್ ಶೇರನ್ನು ಕೂಡ ಇದು ಹೊಂದಿದೆ. ಅಷ್ಟು ಸುಲಭಕ್ಕೆ ಕಾಂಪಿಟೇಟರ್ಸ್ ಹತ್ರ ಬರೋದಕ್ಕೆ ಸಾಧ್ಯ ಇಲ್ಲ. ಇದರಿಂದಾಗಿ ಕಪ್ಲಿಂಗ್ನ ನಂತರ ಕೂಡ ಮಾರ್ಕೆಟ್ ಶೇರ್ ಸ್ಟೇಬಲ್ ಇರಲಿದೆ. ಆದರೆ ಯಾವುದಕ್ಕೂ ಇನ್ವೆಸ್ಟರ್ಸ್ ಕ್ವಾರ್ಟರ್ಲಿ ಮಾನಿಟರ್ ಮಾಡೋದು ಉತ್ತಮ. ಇನ್ನು ಗ್ರೋತ್ ಔಟ್ಲುಕ್ಕನ್ನು ನೋಡೋಣ. FY26ನಲ್ಲಿ IEX 15-20% ವಾಲ್ಯೂಮ್ ಗ್ರೋತನ್ನು ನಿರೀಕ್ಷೆ ಮಾಡ್ತಾ ಇದೆ. ಹಿಂದಿನ 5 ವರ್ಷದ ಪ್ಯಾಟರ್ನ್ ಅನುಸರಿಸಿ ಲಾಂಗ್ ಟರ್ಮ್ ಆವರೇಜ್ 20% ಗ್ರೋತ್ ಸಾಧಿಸಿದೆ. ಎಲೆಕ್ಟ್ರಿಸಿಟಿ ಡಿಮಾಂಡ್ ಇಂಡಿಯಾದಲ್ಲಿ ಗ್ರೋತ್ ಆಗ್ತಾ ಇದೆ. IEX ವಾಲ್ಯೂಮ್ಸ್ ಹಿಸ್ಟಾರಿಕಲಿ 2.5 ಪಟ್ಟು ಫಾಸ್ಟರ್ ಗ್ರೋತನ್ನು ಸಾಧಿಸಿದೆ. ಈಗ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿಯ ಪ್ರಕಾರ 2032 ಹೊತ್ತಿಗೆ ಪೀಕ್ ಪವರ್ ಡಿಮಾಂಡ್ 366 ಗಿಗಾವ್ಯಾಟ್ ಆಗ್ಬೋದು. ಅಂದರೆ ಲಾಂಗ್ ಟರ್ಮ್ ಎಲೆಕ್ಟ್ರಿಸಿಟಿ ಡಿಮಾಂಡ್ ಅಂದರೆ ಬೇಡಿಕೆ, ಕರೆಂಟ್ನ ಬೇಡಿಕೆ ಗ್ರೋತ್ ಇದೆಯಲ್ಲ, ಇದು IEX ವಾಲ್ಯೂಮ್ ಗ್ರೋತಿಗೆ ಸ್ಟ್ರಾಂಗ್ ಸಪೋರ್ಟನ್ನು ನೀಡುವಂಥ ನಿರೀಕ್ಷೆ ಇದೆ. ಇನ್ನು ನಮ್ಮ ಫೈನಲ್ ಸ್ಟಾಕ್ ನಾರಾಯಣ ಹೃದಯಾಲಯ. ಕಳೆದ 3 ವರ್ಷಗಳಲ್ಲಿ ಸೇಲ್ಸ್ ಬಂದು 1.5x ಬೆಳವಣಿಗೆ ಆಗಿದೆ. ನೆಟ್ ಪ್ರಾಫಿಟ್ ಬಂದು 2.3 ಪಟ್ಟು ಹೆಚ್ಚಾಗಿದೆ. ಇನ್ನು ಪ್ರಾಫಿಟ್ ಗ್ರೋತ್ಗೆ ಮುಖ್ಯ ಕಾರಣ ಬಂದು ಮಾರ್ಜಿನ್ ಎಕ್ಸ್ಪ್ಯಾನ್ಷನ್ 18%ನಿಂದ 24% ಆಗಿದೆ. ಮುಖ್ಯವಾಗಿ ಲೋವರ್ ರಾ ಮೆಟೀರಿಯಲ್ ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಮತ್ತು ಆಪರೇಟಿಂಗ್ ಲ್ಯಾವರೇಜ್ನಿಂದಾಗಿ. ಇನ್ನು ವ್ಯಾಲ್ಯೂಯೇಷನ್ 45x PE ಇದೆ. PG ಬಂದು 1.45, ಪಿಯರ್ಸ್ ಹೋಲಿಸಿದ್ರೆ ಕಮ್ಮಿ ಇದೆ. ಯಾಕೆಂದರೆ ನಾರಾಯಣ ಹೃದಯಾಲಯದ 3 ವರ್ಷದ ಪ್ರಾಫಿಟ್ ಗ್ರೋತ್ ಇಂಡಸ್ಟ್ರಿ ಪ್ಲೇಯರ್ಸ್ಗಿಂತ ಸ್ಟ್ರಾಂಗ್ ಆಗಿದೆ. ಈ ಕಂಪನಿ ಓವರ್ವ್ಯೂವನ್ನು ನೋಡೋದಾದರೆ ಲೀಡಿಂಗ್ ಹೆಲ್ತ್ ಕೇರ್ ಪ್ರೊವೈಡರ್, ಹೈ ಕ್ವಾಲಿಟಿ ಸರ್ವಿಸನ್ನು ಕೊಡುತ್ತೆ ಮತ್ತು ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಕೊಡುತ್ತೆ. ಭಾರತದಲ್ಲಿ 18 ಹಾಸ್ಪಿಟಲ್ಸ್ ಇದ್ದಾವೆ, 2 ಹಾರ್ಟ್ ಸೆಂಟರ್ಸ್ ಇದ್ದಾವೆ, 20 ಕ್ಲಿನಿಕ್ಸ್ ಇದ್ದಾವೆ ಮತ್ತು ಇಂಟರ್ನ್ಯಾಷನಲಿ 2 ಹಾಸ್ಪಿಟಲ್ಸ್ ಇದೆ. ಟೋಟಲ್ ಬೆಡ್ ಕೆಪಾಸಿಟಿ ಬಂದು 5915 ಬೆಡ್ಗಳಿದ್ದಾವೆ. ರೆವಿನ್ಯೂ ಪರ್ ಆಪರೇಟಿಂಗ್ ಬೆಡ್ Q2 FY25ನಲ್ಲಿ 15.3 ಮಿಲಿಯನ್ ರುಪೀಸ್, Q2 FY26ನಲ್ಲಿ 17.5 ಮಿಲಿಯನ್ ರುಪೀಸ್ಗೆ ಏರುವಂಥ ಸಾಧ್ಯತೆ ಇದೆ, ನಿರೀಕ್ಷೆ ಇದೆ. ಫಿನಾನ್ಷಿಯಲ್ಸ್ನ ನೋಡೋದಾದರೆ ರೆವಿನ್ಯೂ Q2 FY26ನಲ್ಲಿ 20% ಗ್ರೋತ್ ಆಗಿದೆ. ರೀಸನ್ ಏನು ಅಂದರೆ ಹಾಸ್ಪಿಟಲ್ ನೆಟ್ವರ್ಕ್ನಲ್ಲಿ ಹೈ ಎಂಡ್ ಪ್ರೊಸೀಜರ್ಸ್ ಇನ್ಕ್ಲೂಡಿಂಗ್ ರೊಬೋಟಿಕ್, ಕಾರ್ಡಿಯಾಕ್ ಸರ್ಜರೀಸ್ ಪರ್ ಪೇಷಂಟ್ ರಿಯಲೈಸೇಷನ್ ಇಂಪ್ರೂವ್ ಮಾಡಿದೆ. ಇನ್ನು ಮಾರ್ಜಿನ್ಸ್ ಇಯರ್ ಆನ್ ಇಯರ್ 100 BPS ಹೆಚ್ಚಾಗ್ತಾನೆ ಇದೆ. ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, ಹೈಯರ್ ಇಂಟ್ರೆಸ್ಟ್ ಮತ್ತು ಡಿಪ್ರಿಸಿಯೇಷನ್ನ ಹೊರತಾಗಿಯೂ ಕೂಡ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 29.6% ಗ್ರೋತ್ ಆಗಿದೆ. ಆಪರೇಟಿಂಗ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿದೆ ಅಂತ ಕಾಣಿಸುತ್ತೆ. ಇನ್ನು ಗ್ರೋತ್ ಔಟ್ಲುಕ್ಕನ್ನು ನೋಡೋದಾದರೆ FY26ನಿಂದ FY28ನಲ್ಲಿ 3,000 ಕೋಟಿ ಮುಖ್ಯವಾಗಿ ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್ಗಾಗಿ ಇನ್ವೆಸ್ಟ್ ಮಾಡಲಾಗುತ್ತೆ. ನೆಕ್ಸ್ಟ್ 3-4 ವರ್ಷಗಳಲ್ಲಿ 1500 ಹೊಸ ಬೆಡ್ಗಳನ್ನು ಆ್ಯಡ್ ಮಾಡುವ ಗುರಿ ಹೊಂದಿದೆ. FY30ನಲ್ಲಿ ಆ ಹೊತ್ತಿಗೆ 7600 ಬೆಡ್ನ ಟಾರ್ಗೆಟನ್ನು ಇಟ್ಕೊಳ್ಳಲಾಗಿದೆ. ಫೋಕಸ್ ಮಾರ್ಕೆಟ್ಸ್ ಬಂದು ಬ್ಯಾಂಗ್ಳೂರು, ಕೋಲ್ಕತ್ತಾ ಮತ್ತು ರಾಯ್ಪುರ್. ಇನ್ನು ಕ್ಯಾಶ್ ಫ್ಲೋವನ್ನು ಗಮನಿಸೋದಾದರೆ ಆಪರೇಟಿಂಗ್ ಕ್ಯಾಶ್ ಫ್ಲೋ ಸ್ಟ್ರಾಂಗ್ ಆಗಿದೆ. ಪ್ರಾಫಿಟ್ಸ್ ಕನ್ವರ್ಟೆಡ್ ಇಂಟು ಕ್ಯಾಶ್ CFO PAT ರೇಷಿಯೋ H1 FY26ನಲ್ಲಿ 152% ಆಗಿದೆ. ರಿಸೀವಬಲ್ಸ್ ಔಟ್ಫ್ಲೋ ಆದರೆ ಪೇಬಲ್ನಿಂದ 60 ಕೋಟಿ ಇನ್ಫ್ಲೋ ಬಂದಿದ್ದು ಒಟ್ಟಾರೆ ಸ್ಟ್ರಾಂಗ್ ಆಪರೇಟಿಂಗ್ ಕ್ಯಾಶ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಇನ್ನು ರಿಸ್ಕನ್ನು ಗಮನಿಸೋದಾದರೆ 62% ರೆವಿನ್ಯೂ ಬ್ಯಾಂಗ್ಳೂರು ಮತ್ತು ಕೋಲ್ಕತ್ತಾದಿಂದ ಬರ್ತಾ ಇದ್ದು ಕಾನ್ಸಂಟ್ರೇಷನ್ ರಿಸ್ಕ್ ಮಾತ್ರ ತುಂಬಾ ಇದೆ. 80% ಪ್ಲ್ಯಾಂಡ್ ಕೆಪೆಕ್ಸ್ ಸಾಲದಿಂದ ಬಂದಿದ್ದು ಮಾರ್ಜಿನ್ಸ್ ಲೆವರೇಜ್ ಮೇಲೆ ಎಫೆಕ್ಟ್ ಮಾಡಬಹುದು. ಇವು 2026ರಲ್ಲಿ ಶೈನ್ ಆಗಬಹುದಾದಂಥ 4 ಸ್ಟಾಕ್ಸ್. ನಿಮಗೆ ಈ 4 ಸ್ಟಾಕ್ಸ್ಗಳ ಪೈಕಿ ಯಾವುದು ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಕೀಪ್ ಇನ್ವೆಸ್ಟಿಂಗ್, ಕೀಪ್ ಗ್ರೋಯಿಂಗ್. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.